ಚೆಲುವರಾಜ್ ಅವ್ರಿಗೆ ಮೈಸೂರು ಡೈರಿ ಅಧ್ಯಕ್ಷ ಆಗಿರೋದಕ್ಕೆ ನನಗೆ ತುಂಬಾ ಪೂರ್ವಕ ಸಂತೋಷ ಆಗಿದೆ. ಅದಕ್ಕೆಲ್ಲ ನೀವೇ ತಾನೇ ಕಾರಣ ಮೇನಾಗಿ. ಇಲ್ಲಪ್ಪ ಆತರ ಏನಿಲ್ಲ. ಅಲ್ಲ ಏನ್ ಗೊತ್ತೇ ಎಲ್ಲ ನೀವೆಲ್ಲ ಹೋರಾಟ ಮಾಡಿದಿರಿ ನಿಮ್ ಭಾಗದಲ್ಲಿ, ನಮಗೂ ಖುಷಿ, ನಮ್ ಭಾಗದಲ್ಲಿ ಆಗಿರೋದು ನಮಗೂ ಖುಷಿ ಅಲ್ವಾ. ನಮ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಇನ್ನೊಂದು ಏನಂದ್ರೆ ನಮ್ಮ ಹೋಬಳಿಯವರು ಅಂದ್ರೆ ತುಂಬಾ ಖುಷಿ ಅಲ್ವಾ. ಈಗ ಜಿಲ್ಲೆಯಲ್ಲವರೇ ಅಂದ್ರೆ ತುಂಬಾ ಖುಷಿ. ಹೌದು. ಮತ್ತೆ ಯಾವ್ದಾರ ಆಗ್ಲಿ ಅವ್ರು ಯಾವ ಪಕ್ಷದಲ್ಲಿ ಇದ್ರು ನಾವು ಬೆಂಬಲ ಮಾಡೇ ಮಾಡ್ಬೇಕು. ಯಾಕೆಂದ್ರೆ ನಮ್ ಜಿಲ್ಲೆ, ನಮ್ ಹೋಬಳಿಯವರು, ನಮ್ ತಾಲೂಕವರು, ಆಮೇಲೆ ನಮ್ಮ ಮನೆ ಮುಂದೆ ಇರುವಂತವ್ರು ಅಲ್ವಾ. ಹಾಗಾಗಿ ನಾವು ಸಪೋರ್ಟ್ ಮಾಡೋದು ನಮ್ಮ ಎಸ್ ಟಿ ಮಾದೇವಪ್ಪನವರು ಮತ್ತು ಸುನೀಲ್ ಬೋಸ್ ಅವರು. ಅವ್ರು ಶ್ರಮ ಬಿಟ್ಟವ್ರು ಬಿಡಿ. ಅವ್ರಿಗೆಲ್ಲ ಅವಾಗ ಎಲೆಕ್ಷನ್ ತುಂಬಾ ಚೆನ್ನಾಗಿ ಓಡೋರು ಚೆಲುವರಾಜ್ ಅವರು. ಸಿದ್ದರಾಮಯ್ಯ ಅವರು ಮತ್ತು ವೆಂಕಟೇಶು ಅವರೆಲ್ಲ ತುಂಬಾ ಶ್ರಮ ವಹಿಸಿ ಎಲ್ಲರೂ ಒಗ್ಗಟ್ಟಾಗಿ ರಮೇಶ್ನಾಗ ಆಯ್ಕೆ ಮಾಡ್ಕೊಂಡು. ಹೌದು ಕೃಷ್ಣಗೌಡ್ರ. ಆಮೇಲೆ ಇನ್ನೂ ಒಂದಷ್ಟು ಜನ ನಿಮ್ ಜೊತೆ ಕೂಡ ಅವರು ಎಲ್ಲ ಬೆಂಗಳೂರಿಗೆ ಬಂದು ಸಹಾಯ ಮಾಡಿದ್ದಾರೆ, ಬಂದಿದ್ರು ಹೋರಾಟ ಮಾಡಿದ್ದಾರೆ ಚೆಲುವರಾಜರ ಆಗ್ಬೇಕು ಅಂತ. ಯಾಕೆಂದ್ರೆ ತುಂಬಾ ಚಿಕ್ಕ ವಯಸ್ಸು. ಹೌದು. ರಾಜಕೀಯದಲ್ಲಿ ತುಂಬಾ ಬೆಳವಣಿಗೆ ಕಾಣುವಂತ ಒಂದು ಏಜು. ಒಂದೊಂದಾಗಿ ಮೇಲ್ ಬರ್ತಾವ್ರೆ. ನಮ್ಮ ಹೋಬಳಿಯವರು ಹೇಳಕ್ ಖುಷಿ. ಹೌದು ನಮ್ಗೆ ಒಳ್ಳೇದಾಗ್ಲಿ ಅವ್ರಿಗೆ. ಹೌದು ಕೃಷ್ಣಗೌಡ್ರೆ. ಹಾಗಾಗಿ ಬೆಳಗ್ಗೆ ಕೂಡ ನನಗೆ ವಿಷಯ ಗೊತ್ತಾಯ್ತು. ನಾನು ಹೊರಗಡೆ ಹೋಗಿದ್ದೆ, ತಾವು ಈಗ ಫೋನ್ ಮಾಡಿ ಹೇಳಿದ್ರಿ. ಬೆಳಗ್ಗೆನೆ ಗೊತ್ತಾಯ್ತು. ಹಾಗೂ ನಮ್ಮ ಮೂಲಕ ಅವ್ರಿಗೆ ಶುಭಾಶಯ ಕೋರ್ತಾ ಇರೋ ತಾವು. ನಾವು ಕೂಡ ಶುಭಾಶಯ ಹೇಳೋಣ. ಥ್ಯಾಂಕ್ ಯು. ಬೆಳಿಲಿ ಸರ್, ನಮ್ಮೂರವರು ಇರ್ಲಿ ಅಲ್ವಾ ಕೃಷ್ಣಗೌಡ್ರೆ. ಹೌದು. ಹಾಗಾಗಿ ಒಳ್ಳೇದಾಗ್ಲಿ. ನಮಸ್ಕಾರ. ಸರಿ ಸರ್, ನಮಸ್ಕಾರ. ಚೆಲುವರಾಜ್ ಅವ್ರಿಗೆ ಮೈಸೂರು ಡೈರಿ ಅಧ್ಯಕ್ಷ ಆಗಿರೋದಕ್ಕೆ ನನಗೆ ತುಂಬಾ ಪೂರ್ವಕ ಸಂತೋಷ ಆಗಿದೆ. ಅದಕ್ಕೆಲ್ಲ ನೀವೇ ತಾನೇ ಕಾರಣ ಮೇನಾಗಿ. ಇಲ್ಲಪ್ಪ ಆತರ ಏನಿಲ್ಲ. ಅಲ್ಲ ಏನ್ ಗೊತ್ತೇ ಎಲ್ಲ ನೀವೆಲ್ಲ ಹೋರಾಟ ಮಾಡಿದಿರಿ ನಿಮ್ ಭಾಗದಲ್ಲಿ, ನಮಗೂ ಖುಷಿ, ನಮ್ ಭಾಗದಲ್ಲಿ ಆಗಿರೋದು ನಮಗೂ ಖುಷಿ ಅಲ್ವಾ. ನಮ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ಇನ್ನೊಂದು ಏನಂದ್ರೆ ನಮ್ಮ ಹೋಬಳಿಯವರು ಅಂದ್ರೆ ತುಂಬಾ ಖುಷಿ ಅಲ್ವಾ. ಈಗ ಜಿಲ್ಲೆಯಲ್ಲವರೇ ಅಂದ್ರೆ ತುಂಬಾ ಖುಷಿ. ಹೌದು. ಮತ್ತೆ ಯಾವ್ದಾರ ಆಗ್ಲಿ ಅವ್ರು ಯಾವ ಪಕ್ಷದಲ್ಲಿ ಇದ್ರು ನಾವು ಬೆಂಬಲ ಮಾಡೇ ಮಾಡ್ಬೇಕು. ಯಾಕೆಂದ್ರೆ